ಇಂದಿನ ವಿಡಿಯೋದಲ್ಲಿ ಬುಧನು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವಾಗಿರುವುದರಿಂದ ಯಾವೆಲ್ಲ ಲಗ್ನಗಳಿಗೆ ಏನೆಲ್ಲ ಫಲಗಳು ದೊರಕುತ್ತದೆ ಎಂಬುದನ್ನು ತಿಳಿಸಿಕೊಡಲು ಬಂದಿರುತ್ತೇನೆ. ಸಾಮಾನ್ಯವಾಗಿ ಬುಧನು ಒಂದು ರಾಶಿಯಲ್ಲಿ 25 ದಿನಗಳ ಕಾಲ ಇರುತ್ತಾನೆ. ಆದರೆ ಇಲ್ಲಿ ಬುಧನು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವಾಗಿರುವುದರಿಂದ ಮೀನರಾಶಿಯಲ್ಲಿ ಬುಧನು ರೆಟ್ರೋಗ್ರೇಡ್ ಆಗಿರುವುದರಿಂದ ಸತತ 2 ತಿಂಗಳ ಕಾಲ ಮೀನರಾಶಿಯಲ್ಲಿ ಇರುತ್ತಾನೆ. ಇಲ್ಲಿ ಬುಧನು ಮೀನರಾಶಿಗೆ ಪ್ರವೇಶವಾಗಿರುವುದರಿಂದ ಪ್ರತಿಯೊಂದು ಲಗ್ನದವರಿಗೆ ಫಲ ಸಿಗಬೇಕಾದರೆ ಬುಧನು ಪ್ರತಿಯೊಂದು ಲಗ್ನದವರ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಬಂದಿರಬೇಕಾಗಿರುತ್ತದೆ. ಅಂದರೆ ಯಾರಿಗೆಲ್ಲ ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿಗಳು ನಡೆಯುತ್ತಿರುತ್ತದೆಯೋ ಆ ವ್ಯಕ್ತಿಗಳಿಗೆ ಇಲ್ಲಿ ತಿಳಿಸಲಾಗಿರುವ ಮಾಹಿತಿಗಳು ಮಾತ್ರ ಅಪ್ಲಿಕೇಬಲ್ ಆಗಿರುತ್ತದೆ ಹೊರತು ಬೇರೆ ಲಗ್ನದವರಿಗೆ ಅಪ್ಲಿಕೇಬಲ್ ಆಗಿರುವುದಿಲ್ಲ. ಯಾರಿಗೆಲ್ಲ ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿಗಳು ನಡೆಯುತ್ತಿರುವುದಿಲ್ಲವೋ ಅಂಥವರಿಗೆ ಬುಧನ ಗೋಚಾರ ಫಲವು ಯಾವುದೇ ರೀತಿಯಾದಂತಹ ಫಲಿತಾಂಶಗಳನ್ನು ನೀಡುವುದಿಲ್ಲ. ಸತತ 2 ತಿಂಗಳುಗಳ ಕಾಲ ಬುಧ ಮೀನರಾಶಿಯಲ್ಲಿರುತ್ತಾನೆ, ನಂತರ ಮೇಷರಾಶಿಗೆ ಪ್ರವೇಶವಾಗುತ್ತಾನೆ. ಈ ಗೋಚಾರ ಫಲವು 30% ಮಾತ್ರ ಅನ್ವಯವಾಗುತ್ತದೆ. ಮೊದಲಿಗೆ ಮೇಷಲಗ್ನದವರು. ಮೇಷಲಗ್ನದಲ್ಲಿ ಜನಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಿರುತ್ತದೆ ಹಾಗೂ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂತಹ ಸಮಯ ಸಂದರ್ಭಗಳು ಹೆಚ್ಚಾಗಿರುತ್ತದೆ. ಕೆಲಸದಲ್ಲಿ ಇರುವವರಿಗೆ ಅಷ್ಟು ಉತ್ತಮವಾದ ಸಮಯವಲ್ಲ, ಒತ್ತಡಗಳಿಂದ ಕೂಡಿರುತ್ತದೆ. ಯಾರೆಲ್ಲ ಕೆಲಸವನ್ನು ಹುಡುಕುತ್ತಿರುತ್ತಾರೆ ಅವರು ಹೆಚ್ಚಿನ ಪ್ರಯತ್ನದಿಂದ ಕೆಲಸವನ್ನು ಪಡೆದುಕೊಳ್ಳಬೇಕಾಗಿರುತ್ತದೆ. ಮತ್ತು ಮೇಷಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ವ್ಯಯವಿರುತ್ತದೆ. ಮೇಷಲಗ್ನದವರಿಗೆ ವೈವಾಹಿಕ ಜೀವನದಲ್ಲಿ ಒಳಜಗಳಗಳು ಕಂಡುಬರುತ್ತದೆ ಹಾಗೂ ಸುಲಭವಾಗಿ ಮದುವೆ ವಿಚಾರದಲ್ಲಿ ಸೆಟ್ ಆಗುತ್ತಿರುವುದಿಲ್ಲ. ಮತ್ತು ಯಾರೆಲ್ಲ ಮೇಷಲಗ್ನದವರು ವಿದೇಶ ಪ್ರಯಾಣವನ್ನು ಬಯಸುತ್ತಾರೆ ಅವರಿಗೆಲ್ಲವೂ ಇದು ಉತ್ತಮವಾದ ಸಮಯವಾಗಿದೆ. ಈ ಸಮಯದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹದ್ದು ಹೆಚ್ಚಾಗಿರುತ್ತದೆ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದ ಸಮಯವಾಗಿರುತ್ತದೆ. ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತಿರುತ್ತಾರೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಲು ಇದು ಉತ್ತಮವಾದ ಸಮಯವಾಗಿರುತ್ತದೆ. ಉದ್ಯೋಗಿಗಳಿಗೆ ಕೆಲಸದ ವಿಚಾರದಲ್ಲಿ ಒಳ್ಳೆಯ ಫಲಿತಾಂಶಗಳು ಸಿಗುತ್ತದೆ ಹಾಗೂ ವೈವಾಹಿಕ ಜೀವನದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಕಾಣಬಹುದಾಗಿರುತ್ತದೆ. ಯಾರೆಲ್ಲ ಉದ್ಯೋಗಗಳನ್ನು ಹುಡುಕುತ್ತಿದ್ದಾರೆ ಅವರಿಗೆಲ್ಲ ಈ ಸಮಯವು ಉತ್ತಮವಾಗಿರುತ್ತದೆ. ವ್ಯಾಜ್ಯದ ವಿಚಾರದಲ್ಲಿ ಜಯವು ನಿಮ್ಮದಾಗಿರುತ್ತದೆ. ಉತ್ತಮವಾದ ಆರೋಗ್ಯವನ್ನು ಹೊಂದಬಹುದಾದ ಸಮಯ ಇದಾಗಿದೆ. ಮಿಥುನ ಲಗ್ನದಲ್ಲಿ ಜನಿಸಿದ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅಂಕವನ್ನು ಪಡೆಯಬಹುದಾದ ಸಮಯ ಇದಾಗಿದೆ. ಕೆಲಸದಲ್ಲಿ ಬಡ್ತಿ, ಕೆಲಸದಲ್ಲಿ ಸಂಭಾವನೆಯ ಹೆಚ್ಚಳ ಹಾಗೂ ಕೆಲಸ ಹುಡುಕುವವರಿಗೆ ಇದು ಉತ್ತಮವಾದ ಸಮಯ ಇದಾಗಿದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಆಮು ಕಂಡುಬರುತ್ತದೆ ಮತ್ತು ಮದುವೆ ವಿಚಾರದಲ್ಲಿ ವ್ಯಕ್ತಿಗಳು ಸೆಲೆಕ್ಟಿವ್ ಆಗಿರುತ್ತಾರೆ. ಅಂದರೆ ಮದುವೆ ವಿಚಾರದಲ್ಲಿ ಆಯ್ಕೆಗಳು ಹೆಚ್ಚಾಗಿರುತ್ತದೆ. ವ್ಯಾಜ್ಯದಲ್ಲಿ ಜಯ ನಿಮ್ಮದಾಗಿರುತ್ತದೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು ಕಾಣುವಂಥ ಸಮಯ ಇದಾಗಿದೆ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಲ್ಲಿ ಸೋಮಾರಿತನವು ಕಂಡುಬರುತ್ತದೆ. ಕೆಲಸದಲ್ಲಿ ಇರುವವರಿಗೆ ಬದಲಾವಣೆಯನ್ನು ಬಯಸುವಂತಿದ್ದರೆ ಇದು ಉತ್ತಮವಾದ ಸಮಯವಾಗಿದೆ. ಪ್ರಯಾಣವನ್ನು ಬಯಸುವವರಿಗೆ ಇದು ಉತ್ತಮವಾದ ಸಮಯವಾಗಿದೆ. ಮತ್ತು ಆರೋಗ್ಯದಲ್ಲಿ ಉತ್ತಮವಾದ ಚೇತರಿಕೆ ನಿಮ್ಮದಾಗಿರುತ್ತದೆ. ಗುರು ಹಿರಿಯರ ಆಶೀರ್ವಾದದಿಂದ ಮದುವೆ ವಿಚಾರಗಳು ಈಡೇರುತ್ತದೆ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಮತ್ತು ಏಕಾಗ್ರತೆಯ ಕೊರತೆಯು ಕಾಣಸಿಗುತ್ತದೆ. ಯಾರೆಲ್ಲ ಉದ್ಯೋಗದಲ್ಲಿರುತ್ತಾರೆ ಅವರಿಗೆಲ್ಲ ಸ್ವಲ್ಪ ಮಟ್ಟಿನ ಕಿರಿಕಿರಿ ಇರುತ್ತದೆ. ಆರೋಗ್ಯದಲ್ಲಿ ಅಡೆತಡೆ ಇರುತ್ತದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಸಿಗುವಂಥ ಸಮಯ ಇದಾಗಿದೆ. ಮತ್ತು ಮದುವೆ ವಿಚಾರದಲ್ಲಿ ಮದುವೆ ಜೀವನದಲ್ಲಿ ಅಡೆತಡೆಗಳನ್ನು ಕಾಣುವಂತಹ ಸಮಯ ಇದಾಗಿರುತ್ತದೆ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಮತ್ತು ಸಹಪಾಠಿಗಳಿಂದ ಸಹಾಯ ಹಸ್ತವು ದೊರಕುತ್ತದೆ ಮತ್ತು ಕೆಲಸದಲ್ಲಿ ಇರುವವರಿಗೆ ಅನೇಕ ವ್ಯಕ್ತಿಗಳ ಸಂಪರ್ಕ ಉಂಟಾಗುತ್ತದೆ. ಮದುವೆ ವಿಚಾರದಲ್ಲಿ ಸಿಹಿ ಸುದ್ದಿಯನ್ನು ಕಾಣಬಹುದು. ಆರೋಗ್ಯದಲ್ಲಿ ಉತ್ತಮವಾಗಿರುತ್ತದೆ. ಜನರ ಸಹಕಾರವು ಹೆಚ್ಚಾಗಿರುತ್ತದೆ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆಯನ್ನು ಇಲ್ಲಿ ಕಾಣಬಹುದು ಮತ್ತು ವ್ಯಸನಗಳಿಗೆ ದಾಸರಾಗುವಂತಹ ಸಮಯ ಇದಾಗಿರುತ್ತದೆ. ಕೆಲಸದಲ್ಲಿ ಉತ್ತಮವಾದ ಅಭಿವೃದ್ಧಿ ಇರುತ್ತದೆ. ಆದರೆ ಹಿತಶತ್ರುಗಳಿಂದ ಸ್ವಲ್ಪ ಮಟ್ಟಿನ ಕಾಟವನ್ನು ಅನುಭವಿಸಬೇಕಾಗಿರುತ್ತದೆ. ಆರೋಗ್ಯ ವಿಚಾರದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಕಾಣುವಂತಹ ಸಮಯ ಇದಾಗಿರುತ್ತದೆ. ಮತ್ತು ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ಮದುವೆ ಸುಲಭವಾಗಿ ಸೆಟ್ ಆಗುತ್ತಿರುವುದಿಲ್ಲ. ಮುಂದುವರೆದು ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತದೆ.
ಕೆಲಸದಲ್ಲಿ ಸ್ವಲ್ಪ ಮಟ್ಟಿನ ಒತ್ತಡವಿರುತ್ತದೆ ಹಾಗೂ ಬದಲಾವಣೆ ಬಯಸುವವರಿಗೆ ಇದು ಉತ್ತಮವಾದ ಸಮಯವಾಗಿದೆ. ಯಾರೆಲ್ಲ ಮಕ್ಕಳ ಭಾಗ್ಯವನ್ನು ಬಯಸುತ್ತಿರುತ್ತಾರೆ ಅವರಿಗೆಲ್ಲ ಉತ್ತಮವಾದ ಸಮಯವಾಗಿದೆ. ಆರೋಗ್ಯದಲ್ಲಿ ಉತ್ತಮವಾಗಿರುತ್ತದೆ. ವೈವಾಹಿಕ ಜೀವನದ ವಿಚಾರದಲ್ಲಿ ಉತ್ತಮವಾಗಿರುತ್ತದೆ. ಆದರೆ ಯಾರೆಲ್ಲ ವಧು ಅಥವಾ ವರರನ್ನು ಹುಡುಕುತ್ತಿರುತ್ತಾರೆ ಅವರಲ್ಲಿ ಆಯ್ಕೆಗಳು ಹೆಚ್ಚಾಗಿರುತ್ತದೆ. ಧನಸ್ಸು ಲಗ್ನದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶವು ಇರುತ್ತದೆ. ಆದರೆ ಕೆಲಸದಲ್ಲಿ ಆಸಕ್ತಿಯು ಕಡಿಮೆ ಇರುತ್ತದೆ. ವರ್ಕ್ ಫ್ರಮ್ ಹೋಮ್ ಕೆಲಸದ ಕಡೆಗೆ ಮನಸ್ಸು ವಾಲುವಂಥ ಸಮಯ ಇದಾಗಿರುತ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು ಇರುತ್ತದೆ. ಮದುವೆ ಸಂಬಂಧಗಳು ಇತ್ಯರ್ಥವಾಗುವ ಮುನ್ನ ಮುರಿದು ಬೀಳುವಂಥ ಸಮಯ ಸಂದರ್ಭಗಳು ಅಧಿಕವಾಗಿರುತ್ತದೆ. ವಾಹನ ಜಾಗ ಖರೀದಿಗೆ ಉತ್ತಮವಾದ ಸಮಯ ಇದಾಗಿರುತ್ತದೆ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸಾಧಾರಣವಾದಂಥ ಫಲಿತಾಂಶವು ಕಾಣಬಹುದು. ಯಾರೆಲ್ಲ ಕಮಿಷನ್ ಆಧಾರದಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಅವರಿಗೆಲ್ಲ ಇದು ಉತ್ತಮವಾದ ಸಮಯವಾಗಿದೆ. ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿರುತ್ತದೆ. ಸಣ್ಣ ಪ್ರಮಾಣದ ಪ್ರಯಾಣವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಆದರೆ ಮದುವೆ ಸಂಬಂಧಗಳು ಮಾತುಕತೆಯಿಂದ ಇತ್ಯರ್ಥವಾಗುವ ಸಮಯ ಇದಾಗಿರುತ್ತದೆ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸಾಧಾರಣವಾದ ಯಶಸ್ಸನ್ನು ಕಾಣಬಹುದು. ಹೂಡಿಕೆದಾರರಿಗೆ ಇದು ಒಳ್ಳೆಯ ಸಮಯವಾಗಿರುತ್ತದೆ. ಹಾಗೆ ಚಿನ್ನಾಭರಣಗಳ ಖರೀದಿಗೂ ಇದು ಉತ್ತಮವಾದ ಸಮಯವಾಗಿರುತ್ತದೆ. ಮದುವೆ ಸಂಬಂಧಗಳು ಇತ್ಯರ್ಥವಾಗುವಂತಹ ಒಳ್ಳೆಯ ಶುಭ ಮುನ್ಸೂಚನೆಗಳು ಇದಾಗಿರುತ್ತದೆ. ಆರೋಗ್ಯ ವಿಚಾರದಲ್ಲಿ ಉತ್ತಮವಾಗಿರುತ್ತದೆ. ಮೀನಲಗ್ನದ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಪರಿಶ್ರಮವು ಕಾಣಸಿಗುತ್ತದೆ ಹಾಗೂ ಕೆಲಸ ಹುಡುಕುವವರಿಗೆ ಪರಿಶ್ರಮ ಹೆಚ್ಚಾಗಿರುತ್ತದೆ ಹಾಗೂ ಕುಂಠಿತ ಅಭಿವೃದ್ಧಿ ಇರುತ್ತದೆ. ಆರೋಗ್ಯದಲ್ಲಿ ಉತ್ತಮವಾಗಿರುತ್ತದೆ. ಮದುವೆ ವಿಚಾರದಲ್ಲಿ ದ್ವಂದ್ವ ನಿಲುವು ಹಾಗೂ ಏಕಾಂತದ ಆಲೋಚನೆಗಳು ಹಾಗೂ ಮದುವೆ ವಿಚಾರದಲ್ಲಿ ಆಸಕ್ತಿಯು ಕಡಿಮೆಯಾಗಿರುತ್ತದೆ. ಕೊನೆಯದಾಗಿ ಹೇಳುವುದೇನೆಂದರೆ ಗೋಚಾರ ಫಲವು 30% ಮಾತ್ರ ಅನ್ವಯವಾಗುತ್ತದೆ. ಅದು ಕೂಡ ಬುಧನು ಯಾರಿಗೆಲ್ಲ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಬಂದಿರುತ್ತಾನೆ ಅಂಥವರಿಗೆ ಮಾತ್ರ ಗೋಚಾರ ಫಲವು ಅನ್ವಯವಾಗಿರುತ್ತದೆ. ಉಳಿದದ್ದಾಗಿ ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾಭುಕ್ತಿ ಅಂತರ್ಭುಕ್ತಿಗಳೇ ಆ ವ್ಯಕ್ತಿಯ ಜೀವನದ ಏಳುಬೀಳುಗಳಿಗೆ ಕಾರಣವಾಗಿರುತ್ತದೆ ಹೊರತು ಬೇರೆ ಯಾವ ವಿಚಾರಗಳು ಅಲ್ಲ.